ಫ್ಯಾನ್ಸ್ ಸ್ಲಮ್ ಅವರು ಅಂತ ಹೇಳಿದ್ದೆ. ಸ್ಲಮ್ ಅವರೆಲ್ಲ ಅವ್ರಿಗೆ ಊಟ ಹಾಕೋದು. ಏನಂದ್ರೆ ಸ್ಲಮ್ ಅವ್ರ ಹೋಗಯ್ಯೋ ಸ್ಲಮ್ ಅವ್ರಂತೆ ಸ್ಲಮ್ ಅವರು. ನಮ್ಮ ಗಿಲ್ಲಿಯವರು ಮಂಡ್ಯದವರು, ಪಕ್ಕ ನಾಟಿ ಹಳ್ಳಿಯವರು, ರೈತನ ಮಗ ಕಣ್ರಿ. ಪ್ರಕಾರ ಸ್ಲಮ್ ಅವ್ರ ಅಂದ್ರೆ ಯಾರು ಗೊತ್ತಾ? ಈ ಬಾತ್ರೂಮ್ ಕಬೋರ್ಡ್ ಒಳಗಡೆ ಕೈ ಹಾಕ್ಬಿಟ್ಟು ಕಲ್ಸ್ಬಿಟ್ಟು ತೊಳ್ಬಿಟ್ಟು ಅದೇ ಕೈಯಲ್ಲಿ ತಿಂತಾರ ನೋಡ್ರಿ, ಅವ್ರು ದೊಡ್ಡ ಸ್ಲಮ್ ಅವರು. ನನಗೊಂದು ಡೌಟ್ ಇದೆ, ಬೇರೆ ಯಾರಿಗಾದ್ರೂ ಧ್ರುವಂತ್ನ ನೋಡಿದ್ರೆ ಇಟ್ಕೊಂಡ್ ಚೆನ್ನಾಗ್ ಕೆನ್ನೆ ಪಟ 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 ಅಂತ ಕೆಂಪಗಾಗೋವರೆಗೂ ಬಾರ್ಸೋಣ ಅನ್ಸುತ್ತಾ ಅಥವಾ ನನಗ್ ಮಾತ್ರನಾ? ನಿನಗಷ್ಟ ಅಲ್ಲಕ್ಕ, ನನಗೂ ಹೊಡಿಬೇಕ ಅನ್ಸತಿ. ಆದ್ರ ಹೆಣ್ಮಕ್ಳಿಗೆ ಹೊಡಿಬಾರ್ದನ್ನ ಒಂದ್ ಉದ್ದೇಶಕ್ಕ ಸುಮ್ಮದೇನ್ ನಾನು. ಯಾಕಂದ್ರೆ ಈ ವಿಡಿಯೋ ನೋಡಿ ಒಂದ್ಸಲ ಈ ವಿಡಿಯೋ ನೋಡಿ ಬನ್ನಿ. ಪಾಸ್ ಆಗಕ್ಕೆ ಎಷ್ಟು ಬೇಕು? 35. ಅದಕ್ಕಿಂತ ಜಾಸ್ತಿ ಯಾಕೆ ಬೇಕು? ಮದ್ವೆ ಆಗಕ್ಕೆ ಯಾರು ಬೇಕು? ಗಂಡ್ ಬೇಕು. ಗೌರ್ಮೆಂಟ್ ಜಾಬ್ ಇರೋನ್ ಯಾಕೆ ಬೇಕು? ನಾನು ಅಂಕಲ್ಗೆ ವಿಡಿಯೋ ಮಾಡಿದ್ರೆ ತಾತ ರಿಪ್ಲೈ ಮಾಡ್ತಾವ್ರೆ. ಮೊನ್ನೆ ಅಂಕಲ್ ಅಂದಿ, ಇವತ್ ತಾತ ಅಂತವಳೆ. ತಾತ ಏನೋ ಎಲ್ಲವ್ರೆ, ನಾವ್ ಬಂದಿ ಚಪ್ಪಂತೆ. ತಾತ ಕರೆಕ್ಟ್ ಆಗಿ ಹೇಳವ್ನೆ, ಚಪ್ಪಲ್ಲ ಅದು, ನೀವು ಚಪ್ಪರು. ಮತ್ತೆ ತಾತ ಇನ್ನೊಂದ್ ಕೇಳಿದ್ರು, ತಲೆ ಹಿಂಗೆ 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 ಅಂತ ಮಾಡ್ತಿದ್ಯಾ ಅಂತ. ತಾತ ಇದು ನನ್ ತಲೆ, ನಿಮ್ ಫಾದರ್ದಲ್ಲ. ನಿನ್ ತಲೆ ಹಿಂಗ್ ಬಗ್ಸ್ತಿ. ತಾತ ನಿಮ್ಗಿಷ್ಟ ಇಲ್ಲ ಅಂದ್ರೆ ನಂದು ನಮ್ ವಿಕಿ ಬಸ್ತು ನೋಡ್ಬೇಡಿ. ಸುಮ್ನೆ ಯಾಕೆ ನೋಡ್ಕೊಂಡ್ ಟೆನ್ಷನ್ ಆಗ್ತಿದೀರಾ, ಮತ್ತೆ ರೋಸ್ಟ್ ಆಗ್ತಿದ್ದೀರಾ. ನಾವ್ ರೋಸ್ಟ್ ಆಗ್ತಾ ಇಲ್ಲ, ನೀವು ರೋಸ್ಟ್ ಆಗ್ತಿರೋದು. ಟೆನ್ಷನ್ ನಮ್ಗಲ್ಲ, ಟೆನ್ಷನ್ ನಿಮ್ಗಿರೋದು. ಮತ್ತೆ ಹೇಳಿದ್ರಲ್ಲ ನಾವ್ ರೋಸ್ಟ್ ಆಗ್ತಿಲ್ಲ ಅಂತ. ರೋಸ್ಟ್ ಆಗ್ದಿಲ್ದವ್ರು ನಮ್ ವಿಡಿಯೋನ ಇಟ್ಕೊಂಡ್ ಯಾಕೆ ಮಾಡ್ತಿದ್ದೀರಾ? ಅದು ನಮ್ಮಿಷ್ಟ, ನಿಮ್ ಫಾದರ್ ಅಲ್ಲ. ನಿಜ ಹೇಳಿ, ನಮ್ನ ಇಟ್ಕೊಂಡ್ ನೀವ್ ಚೆನ್ನಾಗ್ ಟ್ರೆಂಡ್ ಆಗ್ಬೇಕು ತಾನೇ ಮಾಡ್ತಿದ್ದೀರಾ. ನಿಮ್ನಿಂದ ನಾವು, ನಮ್ನಿಂದ ನೀವು. ನೀವು ವಿಡಿಯೋಸ್ ಮಾಡಿ, ನಾವ್ ರೋಸ್ಟ್ ಮಾಡ್ತೀವಿ. ಇನ್ನೊಂದು ದಿವಸಕ್ಕೆ ನಾನು ತಿಥಿ ಊಟ ಇಟ್ಕೊಂಡಿದ್ದೀನಿ. ಆದರೆ ವಡೆ ಪಾಯಸ ಇರುತ್ತೆ ಅಂದ್ಕೊಂಡು ದಯವಿಟ್ಟು ಬರಬೇಡಿ. ಬರೀ ಎಣ್ಣೆ ಇರುತ್ತೆ, ಆಮೇಲೆ ಲೆಗ್ ಪೀಸ್ ಇರುತ್ತೆ. ಅದ್ರ ಜೊತೆಗೆ ಮೊಲ ಎಲ್ಲ ತರಿಸಿ ಪಾರ್ಟಿ ಮಾಡ್ತಾ ಇದ್ದೀನಿ. ಮೊಲ ಎಲ್ಲ ಫುಡ್ಡಲ್ಲಿ ಮೊಲ ಎಲ್ಲ ಇರುತ್ತೆ ಅವತ್ತು. ದಯವಿಟ್ಟು ಎಲ್ಲರೂ ಮಿಸ್ ಮಾಡದೆ ನನ್ನ ತಿಥಿ ಊಟಕ್ಕೆ ದಯವಿಟ್ಟು ಬರಬೇಕು. ಇನ್ನು ಕರೆಕ್ಟಾಗಿ 11 ದಿವಸಕ್ಕೆ ನಾನು ಒಂದು ಪಬ್ಬಲ್ಲಿ, ಇಷ್ಟರಲ್ಲಿ ಯಾವ ಪಬ್ಬಲ್ಲಿ ಅಂತ ನಿಮಗೆ ಅನೌನ್ಸ್ಮೆಂಟ್ ಮಾಡ್ತೀನಿ. ನಿಜವಾಗ್ಲೂ ಸರ್, ನನ್ನ ಮಗ ಫೇಲ್ ಆಗಿದ್ದಕ್ಕೆ ಮಾಡಿದೆ. ಅದನ್ನು ಮಾಡೋಕ್ಕಿಂತ ಮುಂಚೆ ನಿಜವಾಗ್ಲೂ ಮಾಡ್ತೀರಾ ಅಂತಿದ್ರೆ, ಈಗ ಫೇಲ್ ಪಾರ್ಟಿ ಅಂತ ಮಾಡಿ ಅಷ್ಟು ಸಕ್ಸಸ್ ಆಯಿತು. ಈಗ ಬದುಕಿದ್ದಂಗೆ ಅಲ್ಲ, ಸಾರಿ ದೆವ್ವ ಆಗ್ಬಿಟ್ಟು ಇವಾಗ ನಾನು ಸತ್ತೋಗಿದ್ದೀನಿ. ಈಗ ದೆವ್ವಾಗಿ ನಾನು 11 ದಿವಸ ತಿಥಿ ಊಟಕ್ಕೆ ಕರೀತಾ ಇದ್ದೀನಿ. ದಯವಿಟ್ಟು ಎಲ್ಲ ಎದುರ್ಕೊಂಡೆ ಎಲ್ಲರೂ ಊಟಕ್ಕೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಕುಲುಕಬೇಡ ನೀ ಕುಲ್ಕೋಕ್ ಮುಂಚೆ ಯಾಕಂತ ಹೇಳಿ ಬಳುಕಬೇಡ ನೀ ಎಲ್ಲಿ ಬರೀ ಇಂತದೆಯ. ಚಮ್ಮಚ್ ಮೇ ಹಲ್ದಿ. ರೀಲ್ಸ್ ಮಾಡೋದ್ ಬಿಟ್ಟು ಮೀಸೆ ಬೋಳ್ಸ್ಕೋ ಜಲ್ದಿ, ರೈಟ್? ಹುಡುಗರಿಗೆ ದೃಷ್ಟಿ ಆಗಲ್ಲ ಅಂತ ಯಾಕೆ ಹೇಳ್ತಾರೆ? ಹೌದಲ್ಲ, ಯಾಕೆ? ಆ ಭಗವಂತ ಅವ್ರನ್ನ ಕಳಿಸುವಾಗ್ಲೇ ಒಂದ್ ಮೆಣಸಿನಕಾಯಿ 2 ನಿಂಬೆ ಹಣ್ಣು ಕಟ್ಟಿ ಕಳ್ಸಿರ್ತಾರೆ. ಅದಕ್ಕೆ ಇಂಥದೊಂದ್ ಮ್ಯಾಟ್ರೇ ಗೊತ್ತಿರ್ಲಿಲ್ವಲ್ಲ. ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ನಿಮ್ಗೂ ದೃಷ್ಟಿ ಆದ್ರೂ ಆಗ್ಬೋದು. ನೀವ್ ಒಂದ್ ಕೆಲಸ ಮಾಡಿ, ನಿಮ್ಮ ಅಪ್ಪಂಗೂ ಕೊಟ್ಟಿರ್ತಾನೆ ದೇವ್ರು ಒಂದ್ ಮೆಣಸಿನಕಾಯಿ 2 ನಿಂಬೆ ಹಣ್ಣು. ಅದನ್ನ ತಗೊಂಡ್ ನಿಮ್ ಕೊಳ್ಳಲ್ಲಿ ಹಾಕೊಂಡ್ಬಿಡಿ, ನಿಮ್ಗೂ ದೃಷ್ಟಿ ಆಗಲ್ಲ. ಸ್ವಲ್ಪ ಜನ ಹೇಳ್ತಾರ ಏನಂತ? ನಿನ್ ಬಗ್ಗೆ ಎಲ್ಲಾ ತಿಳ್ಕೊಂಡಿನಂತ. ಅದಕ್ ಅವ್ರಿಗೆ ನೀ ಏನಂತ ಹೇಳಿದಿ? ಇಲ್ಲಿ ತನ ಆದ್ರೂ ನಮ್ಮ ಮನೆಯವ್ರು ಏನು ತಿಳ್ಕೊಂಡಿಲ್ಲ. ಅಟಿಟ್ಯೂಡ್ ಅನ್ನೋದು ಇವನು ಹಾರ್ದಿಕ್ ಪಾಂಡ್ಯದಾಗ ಐತಿ. ಮಕ ನೋಡೋನು ಊಸ್ ಪಿಕ್ಚರ್ ದೆವ್ವಾಗಿ ನೀ ಮೌನ್ ಸಿದ್ಲಿಂಗ. ಏನ್ ದೊಡ್ಡ ಕ್ವಾಂಟಮ್ ಫಿಸಿಕ್ಸ್ ನೀನು ತಿಳ್ಕೊಳ್ಳಾರ್ದ ಇರಾಕ. ಅರೆ ವಿಡಿಯೋ ಮಾಡಿ ಯಾಕೆ ಜನರ ಹತ್ರ ಹೊಡ್ಸ್ಕೊಳಕ? ಏನ್ ಬಿಗ್ ಬಾಸ್ ಶೋನ ನೀವೇ ನಡೆಸ್ತೀರನ್ನಂಗ್ ಹೇಳ್ತಿದ್ದೀರಲ್ರಿ ಮಿಸ್ಟರ್ ಡಾಗೇಶ್. ಅಣ್ಣ ಅರ್ಧ ಗ್ಲಾಸ್ ಬೀರ್ಗೆ ಔಟ್. ಇವಾಗ ನೀವು ಕನ್ಸಿಂದ ಆಚೆ ಬನ್ನಿ ಸರ್. ಲಾಸ್ಟ್ ವೀಕ್ ಗಿಲ್ಲಿ ನಾಮಿನೇಟೇ ಆಗಿಲ್ಲ. ಅದ್ ಹೆಂಗ್ ಮನೆಯಿಂದ ಹೊರಗ್ ಬರಕ್ ಸಾಧ್ಯ? ಈ ಅಪ್ಪ ಯಾವ್ದ್ ಕುಡ್ದಿರ್ಬೋದು, ಈ ರೇಂಜ್ಗೆಲ್ಲ ಮಾತಾಡ್ತಾವನಲ್ಲ ಅಂತ ಥಿಂಕ್ ಮಾಡಕ್ ಹೋಗ್ಬೇಡಿ ಫ್ರೆಂಡ್. ಯಾಕಂದ್ರೆ ಅವ್ರು ಹೇಳಿದ್ದ 100 crore ವರ್ತ್ ಡಾಗ್ ಅವ್ರೆ. ಇದ್ರ ಹೆಸರು ಓಟಿ ಬಾಂಬ್ಸ್ ಕೆಪ್ರುದುಲ್ ಸತೀಶ್ ಬಾರ್ ಅಂತ. ಇದು ಮರಿಯಿಂದ ಇದಕ್ಕೆ ಸುಳ್ಳು ಹೇಳೋ ಅಭ್ಯಾಸ. ನೋಡೋಕ್ ಅಮೀರ್ ಖಾನ್ ಅಲ್ಲ. ಕಣ್ಣೆಲ್ಲ ಕುಡ್ದಂಗೆ, ಒಳ್ಳೆ ಕುಡುಕ್ರು ತರ, ಗಾಂಜಾ ಹೊಡೆದಂಗೆ, ಡ್ರಗ್ ಅಡಿಕ್ಟ್ ತರ ಯಾವಾಗ್ಲೂ ಒಂಥರ ಇರುತ್ತೆ, ತೆಲಾಡ್ತಾರೆ. ಎಲ್ಲಾರು ಬರ್ಬೇಕು. ಎಲ್ರು ಫುಲ್ ಕುಡ್ದು ಅವನ್ ಮೇಲೆ ವಾಂತಿ ಮಾಡ್ಕೊಂಡ್ಬಿಡ್ರಿ. ಯಾಕೆ ಅಂತೀರಾ? ಕಾರಣ ನಾನೇನೆ, ಗೊತ್ತಾಯ್ತಾ? 25 ದಿನ ಮನೆಗೆ ಉಳ್ಕೊಳಕ್ ಯೋಗ್ಯತೆ ಇಲ್ದವ್ರು 100 ದಿನ ಇದ್ದವ್ರ ಬಗ್ಗೆ ಮಾತಾಡ್ತಾರೆ. ಏಯ್ ಅಚ್ಚಾ, ಪಹಲಿ ಫುರ್ಸತ್ ಮೇ ನಿಕಾಲ್.
ರಮ್ಯಾ ಅಥವಾ ಬೇರೆ ಇನ್ನೂ ಹಲವು ನಟರು ಕೂಡ ಹೇಳಿದ್ರು ದರ್ಶನ್ ಅಭಿಮಾನಿಗಳೇ ಜಾಸ್ತಿ ಕೆಟ್ಟದಾಗ ಕಮೆಂಟ್ ಹಾಕೋದು ಅಂತ. ದರ್ಶನ್ ಅಭಿಮಾನಿಗಳು ನಾನು ಹೇಳ್ತೀನಿ ಕೇಳಿ, ನೀವು ರೆಸ್ಪೆಕ್ಟ್ ಕೊಡ್ತೀರಾ, ಅವ್ರು ರೆಸ್ಪೆಕ್ಟ್ ಕೊಡ್ತಾರೆ. ಏನ್ ಮಾಡ್ತಾರೆ ಅವರು? ಅನ್ನದಾನ ಮಾಡ್ತಾರೆ, ಬುಕ್ಸ್ ಕೊಡುವಂತ ಕೆಲಸ ಮಾಡ್ತಾರೆ, ಅವರ ಫೋಟೋನ ಆರಾಧ್ಯ ದೇವರ ತರ ಪೂಜಿಸ್ತಾರೆ. ಅಂದ್ರೆ ಅವ್ರನ್ನ ಯಾವ ಲೆವೆಲ್ಗೆ ಇಟ್ಟಿರ್ತಾರೆ? ಬೇರೆ ಯಾವ್ದಾದ್ರು ಅಭಿಮಾನಿಗಳು ಮಾಡಿದಾರ? ಗರ್ಭಗುಡಿದಲ್ಲಿ ಫೋಟೋ ಐತಿ, ಹೋಮ ಹವನ ಪೂಜೆ ಇದೆಲ್ಲ ಮಾಡ್ತಾರ. ದರ್ಶನ್ ಅಭಿಮಾನಿಗಳು ಕೊಳಕಾಗಿದ್ರೆ, ಕೆಟ್ಟವರಾಗಿದ್ರೆ ದೇವರ ಪೂಜೆ ಮಾಡ್ತಾ ಇರ್ಲಿಲ್ಲ, ದೇವರಂತೆ ಪೂಜಿಸ್ತಾ ಇರ್ಲಿಲ್ಲ. ಎಕ್ಸಾಂಪಲ್ ಬೇಕಂದ್ರೆ ಆ ಸುದೀಪ್ ಅಭಿಮಾನಿಗಳು ಪೇಜಲ್ಲಿ ಹೋಗಿ ನೋಡಿ ನನ್ನೇ ಎಷ್ಟು ಕೆಟ್ಟದಾಗೆ ತೇಜೋದಯ ಮಾಡಿದಾರಂತ ದಾಖಲೆ ಸಿಗುತ್ತೆ. ಇವ್ರಿಬ್ರನ್ನ ಕಂಡ್ರೆ ಸಿಕ್ಕಾಪಟ್ಟೆ ಜನಕ್ಕೆ ತಿಕ್ಕಾವ್ರಿ ಅನ್ಸುತ್ತೆ. ಅದಕ್ಕೆ ಎಲ್ರೂ ಕೂಡ ಉರ್ಕೊಂಡು ಇವ್ರನ್ನ ಸಹಿಸ್ಕೊಳಕ್ ಆಗದೆ ಎಲ್ರೂ ಕೂಡ ಟ್ರೋಲ್ ಮಾಡ್ತಾ ಇದೀರ. ಅಂತ ಟ್ರೋಲ್ ಮಾಡೋರ್ಗೆಲ್ಲ ನಾನ್ ಕೇಳೋದೇನಪ್ಪಾ ಅಂತಂದ್ರೆ, ನಿಮ್ಗೆಲ್ಲ ಏನ್ ಅಕ್ಕ ತಂಗಿ ಇಲ್ವಾ ಅಥವಾ ಅಣ್ಣ ತಮ್ಮ ಇಲ್ವಾ ಅಂತ ಏನ್ ತಪ್ಪು ಮಾಡಿದಾರಂತ ಅವ್ರನ್ನ ಟ್ರೋಲ್ ಮಾಡ್ತಾ ಇದೀರಾ? ಅವ್ರು ಮಾಡಿರೋದನ್ನ ಅಟ್ಲೀಸ್ಟ್ ನೀವು ಮಾಡ್ಬಿಟ್ಟು ತೋರಿಸಿ. ಇವ್ರ ಏನ್ ಕಿತ್ ಗುಡ್ಡೆ ಹಾಕಿದಾರೆ ಅಂತ ಹೇಳಿ ಇವ್ರು ಕರ್ಕೊಂಡು ಹೋಗಿ ಜಿ ಕನ್ನಡ ಅವಾರ್ಡ್ ಅಲ್ಲಿ ಕೂರ್ಸಿದ್ರು, ಇವ್ರಿಗೆ ಕರ್ಕೊಂಡು ಶೋ ಮಾಡಿಸಿದ್ರು ಅಂತ ಹೇಳಿ ಸ್ಟೇಜ್ ಮೇಲೆಲ್ಲ ಇವ್ರು ಮೈ ಕೊಟ್ಬಿಟ್ಟು ದೊಡ್ಡದ ಬಿಲ್ಡಪ್ ಕೊಟ್ರು, ದೊಡ್ಡ ಅಚೀವರ್ಸ್ ಅನ್ನೋ ರೀತಿ ಬಿಲ್ಡಪ್ ಕೊಟ್ರು ಅಂತ ಹೇಳಿ. ಆದ್ರೆ ಅಷ್ಟು ಬಿಲ್ಡಪ್ ಕೊಡೋದಕ್ಕೆ ಕಾರಣ ಯಾರು? ಅವ್ರು ಮಾಡದಂತ ಹೆಸರು. ಅವ್ರು ಅಷ್ಟು ಹೆಸರು ಮಾಡೋದಕ್ಕೆ ಯಾರು ಕಾರಣ? ನೀವುಗಳು ಬೆಳೆಸ್ದಂತ ಹೂವು. ನಿಮ್ಗಳಿಗೆಲ್ಲ ರಾಮ ಬಾಣ ಇಷ್ಟ ಇಲ್ಲ, ಹೂವಿನ ಬಾಣನೇ ಇಷ್ಟ. ನಿಮ್ಗಳಿಗೆಲ್ಲ ನಿಮ್ಮ ಅಮ್ಮ ಅಕ್ಕ ಇಷ್ಟ ಇಲ್ಲ, ಮುಕ್ಕನೇ ಇಷ್ಟ. ಅದಕ್ಕೆ ಇವಾಗ ಅನುಭವಿಸಿ. ನೀವೇ ಬೆಳೆಸಿರ್ತಕ್ಕಂಥ ಹೂವು ತಗೊಂಡೋಗಿ ಸ್ಟೇಜ್ ಮೇಲೆ ಇಟ್ಟಿದ್ದಾರೆ, ಅದನ್ನ ನೋಡ್ಕೊಂಡು ಕ್ಲಾಪ್ಸ್ ಹೊಡಿರಿ. ವಿಡಿಯೋದಲ್ಲೆಲ್ಲ ನೋಡ್ಬಿಟ್ಟು ಎಂಜಾಯ್ ಮಾಡ್ತಾ ಇದ್ರಿ, ಲೈಕ್ ಮಾಡ್ತಾ ಇದ್ರಿ, ಶೇರ್ ಮಾಡ್ತಾ ಇದ್ರಿ, ಕಮೆಂಟ್ ಮಾಡ್ತಾ ಇದ್ರಿ. ಟು ಬಿ ಆನೆಸ್ಟ್ ನಾನ್ ಮನ್ಸ್ ಮುಟ್ಕೊಂಡು ಹೇಳ್ತೀನಿ, ನಮ್ಮ ಕರ್ನಾಟಕದ ಜನ ಒಳ್ಳೆ ಟ್ಯಾಲೆಂಟ್ ಗಳನ್ನ ಬೆಳ್ಸಲ್ಲ. ನೀನ್ ಯೋಗ್ಯತೆಗೆ ಒಂದ್ ದಿವಸ ಆದ್ರೂ ಮೈ ತುಂಬಾ ಸೀರೆ ಉಟ್ಕೊಂಡು ವಿಡಿಯೋ ಮಾಡಿದ್ಯಾ? ಅಟ್ಲೀಸ್ಟ್ ಚೂಡಿದಾರ್. ಆಯ್ ಸ್ನೇಕೋ ನೋಡಿ, ಚೂಡಿದಾರ್ ಹಾಕೊಂಡಿದೀನಿ, ಚೆನ್ನಾಗ್ ಕಾಣಿಸ್ತಾ ಇದೀನಾ? ಸೀರೆ ಹಾಕೊಳಕ್ ಆಗಿಲ್ಲ ಅಕ್ಕ, ಯಾಕೆಂದ್ರೆ ಇನ್ನ ನಿಮ್ ಕಡೆಯಿಂದ ಡೆಲಿವರಿ ಆಗೇ ಇಲ್ಲ, ಅದಕ್ಕೆ. ಚೆನ್ನಾಗ್ ಕಾಣಿಸ್ತಾ ಇದೀನಾ? ಕುಂಕುಮ ಇಷ್ಟೇ ಸಾಕಾ ಅಥವಾ ಇನ್ನೊಂದ್ ಸ್ವಲ್ಪ ಏನಾದ್ರು ಜಾಸ್ತಿ ಹಾಕೊಂಡ್ ಬರ್ಬೇಕಾ? ಈ ಲಿಪ್ಸ್ಟಿಕ್ಕು, ಐಲೈನರು, ಕಾಜಲು ಏನಾದ್ರು ಇದ್ರೆ ಹೇಳ್ಬಿಡಿ, ಅದನ್ನೂ ಹಾಕೋತೀನಿ, ಸರಿನಾ? ಆದ್ರೂ ಯಾಕಾ ಈ ವಿಡಿಯೋ ಮಾಡೋ ಅವಶ್ಯಕತೆ ನನ್ಗೆ ಇರ್ಲೇ ಇಲ್ಲ, ಆದ್ರೂ ಮಾಡಿದೀನಿ. ಯಾಕೆ ಹೇಳು? ನಿಮ್ಗೆ ಗೊತ್ತಾಗಬಾರ್ದಾ ಮಂಡ್ಯ ಹುಡುಗಿ ಯೋಗ್ಯತೆನ ಬಟ್ಟೆಯಲ್ಲಿ ಹೇಳಿದ್ರೆ ಮೆಡ್ ತಗೊಂಡು ಮುಟ್ ನೋಡ್ಕೊಳ್ಳೋವರ್ಗು ಹೊಡಿತಾರೆ ಅಂತ? ಅದಕ್ಕೆ ಈ ವಿಡಿಯೋ ಮಾಡಿದೀನಿ. ಲಾಸ್ಟಾಗ ಅಕ್ಕ, ನಾನು ಇನ್ನೊಂದು ವಿಡಿಯೋ ಮಾಡ್ಬೇಕು, ಒಂದ್ ಸ್ವಲ್ಪ ಬೇಗ ಸೀರೆನ ಕಳ್ಸ್ಕೊಡ್ತೀರಾ? ಅರ್ಜೆಂಟ್ ಇದೆ ಪ್ಲೀಸ್. ಇವಾಗ ರಜತ್ ಅವ್ರು ಏನ್ ಬೈತಾ ಇದಾರೆ, ಅವ್ನಿಗೆ ಒಂದು ಮ್ಯಾನಸ್ ಇಲ್ಲ, ಕಲ್ಚರ್ ಇಲ್ಲ, ಒಂದು ಯಾರ ಜೊತೆ ಹೆಂಗ್ ನಡ್ಕೋಬೇಕನ್ನೋದು ಗೊತ್ತಿಲ್ಲ. ಅದನ್ನ ಒಂದು ಖುಷಿಯಾಗಿ ತಗೊಳ್ತಾ ಇದಾರೆ ಹೊರತು ಜನ ಅದನ್ನ ಖಂಡಿಸ್ತಾ ಇಲ್ಲ. ಯಾಕಂದ್ರೆ ಅದು ಚೀಪ್. ಅದು ಯಾಕಂದ್ರೆ ಯಾರು ದೊಡ್ಡ ಮನುಷ್ಯರು ಬಂದಿದ್ದಾರೆ ಅಂದ್ರೆ ಅವ್ರಿಗಿಂತ ದೊಡ್ಡವ್ರು ಇರ್ತಾರೆ, ಅವರು ಹೆಸರು ಮಾಡಿ ಬಂದಿರ್ತಾರೆ, ಅವ್ರಿಗೊಂದು ಕೃತಜ್ಞತೆ. ಇವನೇನ್ ಬಿಗ್ ಬಾಸ್ ಮನೇಲಿ ಇದ್ದಾಗ ಇವನೇನ್ ಬಿಗ್ ಬಾಸ್ ಅಲ್ಲ. ಆದ್ರೆ ಬಂದವ್ರಿಗೆ ಒಂದು ಹೋಗೋವರ್ಗು 2-3 ದಿವಸ ಇರ್ತಾರೆ, ಅವ್ರನ್ನ ಆಚೆ ಜನನು ನೋಡ್ತಾ ಇರ್ತಾರೆ. ಅವ್ರನ್ನ ಹಂಗೆ ಊಟ ಮಾಡಕ್ಕೆ ಗತಿ ಕೆಟ್ಟು ಬಂದಿದ್ದೀರಾ, ನಾವು ಬಿಸಾಕ್ತಾ ಇದೀವಿ, ಅದನ್ನ ತಿಂತಾ ಇದೀರಾ, ಆತರ ಎಲ್ಲ ಮಾತಾಡೋದು ತುಂಬಾ ತಪ್ಪು. ಯಾಕಂದ್ರೆ ಆಚೆ ಜನಗಳು ನೋಡ್ತಾ ಇರೋರಿಗೆ ಅದು ಕೇವಲವಾಗಿ ಅವ್ರನ್ನ ಕುಗ್ಗಿಸುತ್ತೆ. ಆ ತರ ಡೈಲಿ ಎಲ್ಲಾರ್ಗೂ ಮಾಡ್ತಾ ಇದ್ದಾನೆ ಡೇ 1 ಇಂದ. ಅದನ್ನ ಬಿಗ್ ಬಾಸ್ ಟೀಮ್ ಅವ್ರು ತೋರಿಸ್ತಾ ಇಲ್ಲ. ಅದರಿಂದ ಜನ ಅವನ್ನ ತುಂಬಾ ಒಳ್ಳೆಯವ್ರು ಅನ್ಕೊಂಡಿದ್ದಾರೆ. ಆದ್ರೆ ಆ ತರ ನಾನು ಚಿಕ್ಕ ಬುದ್ಧಿ, ಕೆಟ್ಟ ಬುದ್ಧಿ, ಜಲಸ್ ಬುದ್ಧಿ, ಕಳ್ತನದ ಬುದ್ಧಿ, ಇರಿಟೇಷನ್ ಮಾಡೋ ಕ್ಯಾರೆಕ್ಟರು, ಅವನ ಜೊತೆ ಯಾರು ಕಟ್ಕೊಂಡವ್ರು 1 ನೈಟು ಇರಕ್ಕಾಗಲ್ಲ, ಅಷ್ಟು ಇರಿಟೇಷನ್ ಕ್ಯಾರೆಕ್ಟರು. ಅವನಿಗೆ ಮದ್ವೆ ಆಗೋದೇ ಡೌಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಗಿಲ್ಲಿ ಬಗ್ಗೆ ಕಾವ್ಯ ಧನುಷ್ ಹತ್ರ ರಾಶಿಕ್ ಹತ್ರ ಹೇಳ್ತಾ ಇರೋದು, ಅವ್ನು ಓಡಾಡ್ತಾ ಇದ್ರೆ ನಗು ಬರುತ್ತೆ, ಅವ್ನು ಓಡೋದು ನೋಡಿದ್ರೆ ನಗು ಬರುತ್ತೆ ಅಂತ ಹೇಳ್ತಾ ಇದೆಯಲ್ಲ, ಸ್ವಲ್ಪನಾದ್ರೂ ನಿನ್ಗೆ ಏನಾದ್ರು ಮಾನವೀಯತೆ ಅನ್ನೋದು ಇದೆಯಾ? ನಿನ್ಗೋಸ್ಕರ ಅವನು ಲೆಟ್ರ್ ಟಾಸ್ಕ್ ಅಲ್ಲಿ ನಿನಗೆ ಲೆಟ್ರ್ ತಗೊಂಬಂದು ಕೊಟ್ಟು ಅವ್ನು ನಾಮಿನೇಟ್ ಆದ, ಅವಾಗ ನಿಂಗೆ ನಗು ಬರಲಿಲ್ವಾ? ಹೋದ ವಾರ ಎಲ್ಲರೂ ಮನೆಯವರೆಲ್ಲ ಎದುರಾಕೊಂಡು ನಿನ್ನ ಸೇವ್ ಮಾಡ್ದ. ಅವ್ನು ತಪ್ಪು ಅಂತ ಅವನಿಗೂ ಗೊತ್ತಿತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಒಳಗಡೆ ಇರೋ ಪ್ರೀತಿ ಅನ್ನೋದು ಇದೆಯಲ್ಲ, ಸ್ನೇಹ ಅನ್ನೋದು ಇದೆಯಲ್ಲ, ಅದಕ್ಕೋಸ್ಕರ ನೀನು ಸೇವ್ ಮಾಡ್ಕೊಂಡ, ಅವಾಗ ನಿಂಗೆ ನಗು ಬರಲಿಲ್ವಾ? ಸುದೀಪ್ ಸರಿ ಕಾವ್ಯನ ನಾಮಿನೇಟ್ ಮಾಡಕ್ಕೆ ಒಂದು 3-4 ಕಾರಣ ಕೊಡು ಅಂತ ಕೇಳಿದ್ರು, ಯಾವುದೇ ಒಂದು ಪದನೂ ಕೂಡ ಅವ್ನು ಹೇಳಲಿಲ್ಲ. ನಿನ್ ಬಗ್ಗೆ ಕಾರಣ ಕೊಡಕ್ಕೆ ಅವನ ಹತ್ರ ಇರಲೇ ಇಲ್ವಾ? ಆದ್ರೂ ಸುದೀಪ್ ಸರ್ ಹತ್ರ ಉಗಿಸ್ಕೊಂಡ, ಅವಾಗ ನಿಂಗೆ ನಗು ಬರಲಿಲ್ವಾ? ನಿನ್ಗೋಸ್ಕರ ಏನೇನೆಲ್ಲ ಮಾಡಿಲ್ಲ. ಅವ್ನು ಟಾಪ್ 2 ಅಲ್ಲಿ ನಿಲ್ಲಿಸ್ಬೇಕು ಅಂತ ನೋಡ್ದ, ನಿನ್ನ ಟಾಪ್ 3, ಟಾಪ್ 4 ಅಲ್ಲಿ ಬರೋದು ಕಷ್ಟ ಐತೆ. ನಿನ್ ಥರ ಎಷ್ಟೋ ಜನ ಹುಡುಗರು ಮನ್ಸನ್ನ ನೋವು ಮಾಡಿರೋ ಅಂತ ಎಷ್ಟೋ ಜನ ಹುಡುಗರು ನಾವು ನಿಂತ್ಕೊಂಡು ಗಿಲ್ಲಿನ ಎತ್ಕೊಂಡ್ಬರ್ತೀವಿ. ಯಾವ ಥರ ಮಾಡ್ತೀವಿ ಅಂದರೆ, ನೀನು ಬಿಗ್ ಬಾಸ್ ಮನೆ ಒಳಗಡೆನೆ ಕೇಳಿಸ್ಬೇಕು ಗಿಲ್ಲಿ ಅವ ಏನು ಅಂತ. ಗಿಲ್ಲಿ ಬಿಗ್ ಬಾಸ್ ಸೀಸನ್ 12 ಗೆಲ್ಲಿಲ್ಲ ಅಂತ ತಿಳ್ಕೊರಿ, ಪೂರಾ ಸ್ಕ್ರಿಪ್ಟೆಡ್ ಗೇಮ್. ಮತ್ತು ಇನ್ನೊಂದು ಇವ ವಿನಯ್ ಅಣ್ಣ ಹೇಳಿದ ಪ್ರಕಾರ ಯಾರು ಏನು ಮಾಡ್ತಾರೋ ಏನು ಸುದ್ದು, ನಾ ಅಂತನೂ ಓಟ್ ಹಾಕಾಗತ್ತಿಲ್ಲ ಅಶ್ವಿನಿ ಅಕ್ಕಾಗ, ಮತ್ತು ನನಗೆ ಗೊತ್ತಿರೋರು ಯಾರು ಓಟ್ ಹಾಕಾಗತ್ತಿಲ್ಲ. ಬತ್ತಕ್ಕಿನ ಸೇವ್ ಯಾರು ಮಾಡಾಕತ್ತಾರ ಅದೇ ತಿಳಿಯೋದು ನಮಗೆ. ಬೆಕ್ಕಾದವ್ರನ್ನ ಹಿಡಿದು ಕೇಳ್ರಿ ನೀವು, ಬಿಗ್ ಬಾಸ್ ಒಳಗೆ ನೀವು ಅಶ್ವಿನಿಗೆ ಓಟ್ ಹಾಕ್ತಾರೇನಂತ ಕೇಳ್ರಿ. ಕೇಳಿದವ್ರಿ ಇಲ್ರಿ ಅಣ್ಣ ನಾ ಅವ್ರಿಗೆ ಹಾಕಲ್ಲ,
ಒಂದು ಯಾರು ಧನುಷ್ಗೆ ಹಾಕ್ತೀನಿ ಅಂತ ಹೇಳ್ತಾರ, ಕಾವ್ಯಾಗ ಹಾಕ್ತೀನಿ ಅಂತ ಹೇಳ್ತಾರ, ರವಣಾಗ ಹಾಕ್ತೀನಿ ಅಂತ ಹೇಳ್ತಾರ, ರಕ್ಷಿತಾಗ ಹಾಕ್ತೀನಿ ಅಂತ ಹೇಳ್ತಾರ, ರಾಶಿಕಾಗೂ ಹಾಕ್ತೀನಿ ಅಂತ ಹೇಳ್ತಾರ. ಅದು ಬಿಟ್ರೆ ಹೈಯೆಸ್ಟ್ ವೋಟ್ ಬರೋದು ಗಿಲ್ಲಿಗೆ ಬಿಟ್ರೆ ಅದು ಸಪ್ರೇಟ್ ಬಿಡ್ರಿ ಅದನ್ನ ಸೈಡಿಗೆ. ಮತ್ತಕ್ಕಿ ಉಳ್ಸಾಕತ್ತಾರ ಯಾರು ಅದೇ ಅರ್ಥ ಆಗೋಲಾಗ ನಮಗೆ. ಇದು ಸ್ಕ್ರಿಪ್ಟೆಡ್ ಗೇಮೇ ಅನ್ಸಾಕತ್ತೈತಿ ನಮಗೆ ಎಲ್ಲರಿಗೂ. ಬೈ ಚಾನ್ಸ್ ಇದು ಏನರ ಗಿಲ್ಲಿ ಗೆಲ್ಲಿಲ್ಲ ಅಂತಂದ್ರೆ ಆಮೇಲೆ ಐತಿ ಎಲ್ಲರೂ ತೂರಾಡ್ತಾರೆ. ಮತ್ತೆ ಈಗ ಫೋನ್ ಮಾಡಿದ್ರು, ಅದು ಬೇಕಾದ್ರೆ ನಂಬರ್ ಇವಾಲೇ ಇದೆ, ಇನ್ನು ಸೇವ್ ಮಾಡಿಲ್ಲ. ನಿಮ್ಮ ಸರ್ರೇ ಕೇಳಿಸ್ಕೊಂಡ್ರು. ಎಷ್ಟು ಅಂತ ಹೇಳಿದ್ರು, 2.5 ಲಕ್ಷ ಅಂದೆ. ಸರ್ ಜಾಸ್ತಿ ಆಯ್ತಲ್ಲ, ಬೇರೆಯವರೆಲ್ಲ ಕಡಿಮೆ ಹೇಳ್ತಾ ಇದಾರೆ ಅಂದ್ರು. ನಾನು ಅದಕ್ಕೆ ಗಿಲ್ಲಿನೂ ಆಚೆ ಬಂದ್ಮೇಲೆ 30,000ಕ್ಕೆ ಬರ್ತಾ ಸರ್, ಚಂದ್ರಪ್ರಭಾ 25,000ಕ್ಕೆ ಕಳ್ಸಿಕೊಡ್ತೀನಿ ಸರ್ ಅಂದೆ. ಇಲ್ಲ ಅವ್ರು ಬಿಟ್ಟಿ ಕೊಟ್ಟರು ಬೇಡ ಅಂದ್ರು. ಅಂದ್ರೆ ಡಿಫ್ರೆನ್ಸ್ ಬಂದು ಅವ್ರಿಗೂ ನನಗೂ ಇರೋ ಡಿಫ್ರೆನ್ಸ್ ಅಂದ್ರೆ, ಅವ್ರು ಬಂದ್ರೆ ಪಕ್ಕದ ರೋಡ್ಗೂ ನ್ಯೂಸ್ ಆಗಲ್ಲ, ನಾನು ಬಂದ್ರೆ ಇಡೀ ಮೈಸೂರೇ ಅವ್ರ ಬಗ್ಗೆ ಮಾತಾಡಬೇಕು. ಅವ್ರು ಬಂದು ಡೇ ಒನ್ನೇ ಸೆಲೆಬ್ರಿಟಿ ಆಗ್ಬೇಕಂದ್ರೆ ಅವ್ರು 4 ಗೋಡೆ ಮಧ್ಯ ಇರ್ತಾರೆ, ಅವ್ರನ್ನ ಇಡೀ ಮೈಸೂರಿಗೆ ಇವರೇ ಕರ್ಸಿದ್ದು ಅಂತ ಫೇಮಸ್ ಮಾಡಿ ಹೆಸರು ತಗೊಡ್ತೀನಿ. ಆಮೇಲೆ ಅಷ್ಟು ನ್ಯೂಸ್ ಚಾನಲ್ ಕಾಸು ಕೊಡದೇನೆ ಬರ್ತಾರೆ. ಅಂದ್ರೆ ನಾನು ಬರ್ತಾ ಇದ್ದೀನಿ ಅಂದ್ರೆ, ಅದೇ ಗಿಲ್ಲಿ ಆಗ್ಲಿ ಚಂದ್ರಪ್ರಭಾ ಆಗ್ಲಿ ಯಾರು ಬಂದ್ರು ಅಲ್ಲಿ ಯಾವುದೂ ಬರಲ್ಲ. ಅಲ್ಲಿ 4 ಜನ ಎಷ್ಟು ಜನ ಬಂದಿರ್ತಾರೆ ಅಷ್ಟು ಜನ ಮಾತಾಡ್ತಾರೆ, ಒಂದು ಫೋಟೋ ಹೊಡ್ಕೊಂತಾರೆ, ಹಾಕೊಳ್ತಾರೆ. ಸುದ್ದಿ ಮಾಡಕ್ಕಂತೂ ಆಗಲ್ಲ. ಅವ್ರಿಗೂ ನನಗೂ ಈ ಡಿಫ್ರೆನ್ಸ್ ಸರ್ ಅಂತ ಅಂದೆ. ಅಲ್ಲ ಸರ್ ಅದಕ್ಕೋಸ್ಕರ ನೀವೇ ಬೇಕು ಸರ್ ಅಂದ್ರು. ಅದಕ್ಕೋಸ್ಕರ ನಾನು 2.5 ಲಕ್ಷ ಸರ್ ಅಂದ್ಬಿಟ್ಟು ಇಟ್ಟೆ. ಸರ್ ಈಗ ಅಂದ್ರೆ ಬಿಗ್ ಬಾಸ್ ಗೆದ್ದವ್ರಿಗೂ ಅಷ್ಟು ಹವಾ ಇಲ್ಲ, ಅಷ್ಟು ಫೇಮ್ ಇಲ್ಲ. ಹವಾ ಅಲ್ಲ ಸರ್, ನ್ಯಾಕು ಪ್ಲಸ್ ಹೆಸರು, ಅವ್ರು ಎಷ್ಟು ಫೇಮಸ್, ಆಮೇಲೆ ಅವ್ರು ಬಂದ್ರೆ ಎಷ್ಟು ರೀಚ್ ಆಗುತ್ತೆ, ಆಮೇಲೆ ಎಷ್ಟು ವ್ಯೂಸ್ ಆಗುತ್ತೆ, ನಂದೆಲ್ಲ ಮಿಲಿಯನ್ ಗಟ್ಲೆ ಓಡುತ್ತೆ ಸರ್. ಬರೀ ಒಂದು ಶರ್ಟ್ ದೇನೆ 9.6 ಮಿಲಿಯನ್ ನೋಡಿದೆ, ನಾಳೆ ನಾಳಿದಲ್ಲಿ 10 ಮಿಲಿಯನ್ ಆಗುತ್ತೆ.